ಇನ್ನು ಮಸಾಜ್ ಪಾರ್ಲರ್ ದಾಳಿ ಆರೋಪಿ ಅತ್ತಾವರ ಮೊಬೈಲ್ನಲ್ಲಿ ಈ ಎಲ್ಲ ವಿಡಿಯೋಗಳು ಲಭ್ಯ ಆಗಿರೋದು. ಜನವರಿ 23ಕ್ಕೆ ಪ್ರಸಾದ್ ಅತ್ತಾವರ ಬಂಧಿಸಲಾಗಿತ್ತು ಮಂಗಳೂರು ಪೊಲೀಸರಿಂದ. ಪ್ರಸಾದ್ ಅತ್ತಾವರಗೆ ವಾಮಾಚಾರ ವಿಡಿಯೋವನ್ನ ಕಳಿಸಿದ್ದು ಅನಂತ ಭಟ್ ಅನ್ನೋರು. ಪ್ರಸಾದ್ ಅತ್ತಾವರ ಮೊಬೈಲ್ ನಲ್ಲಿದ್ದಂತಹ ವಿಡಿಯೋವನ್ನ ಆಧರಿಸಿ ಈಗ ಎಫ್ಐಆರ್ ದಾಖಲು ಮಾಡಲಾಗಿದೆ. ಅತ್ತಾವರ ಮತ್ತು ಅನಂತ ಭಟ್ ಮೇಲೆ ಮಂಗಳೂರು ಪೊಲೀಸರು ಕೇಸ್ ದಾಖಲು ಮಾಡಿದ್ದಾರೆ. ಪ್ರಸಾದ್ ಅತ್ತಾವರ ಮೂಲಕ ಶ್ರೀನಿಧಿ ಹಾಗೆ ಹರ್ಷ ವಾಮಾಚಾರ ಮಾಡಿಸಿದ್ರ. ಹಾಗಾದ್ರೆ ಪ್ರಸಾದ್ ಅತ್ತಾವರನನ್ನ ಜನವರಿ 23ನೇ ತಾರೀಕು ಮಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದು ಬೇರೆ ಕೇಸ್ಗೆ ಸಂಬಂಧಪಟ್ಟಂತೆ, ಮಸಾಜ್ ಪಾರ್ಲರ್ ನಲ್ಲಿ ದಾಳಿ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸಾದ್ ಅತ್ತಾವರನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. ಆಗ ಪ್ರಸಾದ್ ಅತ್ತಾವರನ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಅಲ್ಲಿ ಮಾಹಿತಿಗಳನ್ನ ಕಲೆ ಹಾಕ್ತಂತಹ ಸಂದರ್ಭದಲ್ಲಿ ಆ ಮೊಬೈಲ್ ನಲ್ಲಿ ಎಲ್ಲ ದೃಶ್ಯಗಳು ಸಹ ಸಿಕ್ಕಿರುವಂತದ್ದು. ಈ ಫೋಟೋ ಇರಬಹುದು, ಪ್ರಾಣಿ ಬಲಿಯನ್ನ ಕೊಟ್ಟಿರುವಂತಹ ದೃಶ್ಯ, ಮದ್ಯದ ಅಭಿಷೇಕ ಮಾಡಿದಂತಹ ದೃಶ್ಯ, ಈ ಫೋಟೋಗಳೆಲ್ಲ ಏನ್ ನೋಡ್ತಾ ಇದ್ದೀರಾ, ಇದು ಸಿಕ್ಕಿದ್ದು ಅತ್ತಾವರ ಮೊಬೈಲ್ ನಲ್ಲಿ. ಮಸಾಜ್ ಪಾರ್ಲರ್ ಮೇಲೆ ದಾಳಿ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಪ್ರಸಾದ್ ಅತ್ತಾವರ ಮೊಬೈಲ್ ಅನ್ನ ಪಡೆದಂತಹ ಪೊಲೀಸರು ಏನೇನಿದೆ ಇದರಲ್ಲಿ ಅಂತ ಕೆದಕ್ದಾಗ ಎಲ್ಲಾ ಫೋಟೋಗಳು ಸಹ ಹೊರಗೆ ಬಂದಿದೆ. ಹಾಗಾಗಿ ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಹೆಸರಲ್ಲಿ ವಾಮಾಚಾರ ಮಾಡಲಾಗಿದೆ. ನನ್ನನ್ನ ಕುಗ್ಗಿಸುವಂತಹ ಪ್ರಯತ್ನಗಳಲ್ಲಿ ವಾಮಾಚಾರವೂ ಸಹ ಒಂದು ಅಂತ ಮೈಸೂರಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಹಲವು ರೀತಿ ನನ್ನ ಕುಗ್ಗಿಸುವ ಹಲವು ಪ್ರಯತ್ನಗಳು ನಡೆದಿದೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ನನ್ನ ಪರ ಅಥವಾ ನನಗೆ ಶಕ್ತಿ ತುಂಬಲು ಈ ರೀತಿ ಮಾಡಿಲ್ಲ. ಹರ್ಷ ಮತ್ತು ಶ್ರೀನಿಧಿ ನನ್ನ ಬಳಿ ಸಿಎಂ ಪರ ಬಂದಿದ್ರು. ಅತ್ತಾವರ್ ನಮ್ಮ ಬಾಸ್ ಅಂತ ಶ್ರೀನಿಧಿ ಫೋಟೋ ತೋರಿಸಿದ್ರಂತೆ. ಆಗ ಮಂಗಳೂರಲ್ಲಿರ್ತಾರೆ, ಇವ್ರು ಹೇಳದಂತೆ ನಾವು ಮಾಡ್ತೀವಿ ಅಂತ ಆಗ ಶ್ರೀಧರ್ ಹಾಗೆ ಹರ್ಷ ಹೇಳಿದ್ರು. ನನ್ನ ಪರ ಅಲ್ಲ, ನನ್ನ ವಶಪಡಿಸಿಕೊಳ್ಳೋದಕ್ಕೆ ಹೀಗೆ ಮಾಡಿರಬಹುದು. ಅವ್ರು ಏನೇ ಪ್ರಯತ್ನ ಮಾಡಿದ್ರು ಹೋರಾಟ ಮಾತ್ರ ನಿಲ್ಸಲ್ಲ ಅಂತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಶಕ್ತಿ ತುಂಬೋದಕ್ಕಲ್ಲ ಈ ಕೆಲಸ ಮಾಡಿರೋದು, ನನ್ನನ್ನ ಕುಗ್ಗಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಅವ್ರು ಏನಾದ್ರೂ ಪ್ರಯತ್ನ ಮಾಡ್ಲಿ, ನನ್ನ ಹೋರಾಟ ಯಾವತ್ತೂ ಸಹ ನಿಲ್ಲಲ್ಲ ಅಂತ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ವಿಚಿತ್ರವಾಗಿ ಘಟನೆ ನಡೆದಿದೆ ಸರ್. ಯಾಕಂದರೆ ಅಲ್ಲಿ ನನ್ನ ಪರವಾಗಿ ವಾಮಾಚಾರ ಮಾಡಿದ್ದಾರೆ, ಪೂಜೆ ಮಾಡ್ಯಾರ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಕೇಳಿಬರ್ತಕ್ಕಂಥ ಹರ್ಷ ಮತ್ತು ಶ್ರೀನಿಧಿ ಅನ್ನೋ ಹೆಸರೇನಿದೆ, ಅವರಿಬ್ಬರು ನಾನು ಬಂದು ಭೇಟಿ ಮಾಡಿ ನಾವು ಶ್ರೀಮತಿ ಪಾರ್ವತಿ ಪರವಾಗಿ ಬಂದಿದ್ದೀವಿ, ನೀವೇನು CBI ಕೇಸ್ ಅರ್ಜಿ ಹಾಕೊಂಡ್ರೆ ಅದು ವಾಪಸ್ ತಗೊಳ್ಳಿ ಅಂಥೇಳಿ ಆಮಿಷ ಬಿಟ್ಟಿರೋಂಥದ್ದು. ಸೊ ಅದೇ ನನ್ನ ಪರವಾಗಿ ಮಾಡಿದಾರಾ ಅಥವಾ ವಿರೋಧವಾಗಿ ಮಾಡಿದಾರಾ ಅಥವಾ ನನ್ನನ್ನು ಆಮಿಷಕ್ಕೆ ಒಳಗಾಗೋ ರೀತಿ ಮಾಡೋದಕ್ಕೆ ಮಾಡಿದಾರಾ? ಯಾಕೆಂತೇಳಿದ್ರೆ ನಾನು ಭೇಟಿ ಹರ್ಷ ಬಂದು ಭೇಟಿ ಮಾಡಿದಾಗ ಸೊ ನಾನು ಕಡೆ ಪೂಜೆಗೆ ಹೋಗಿದ್ದೆ, ಅಲ್ಲಿ ಹೇಳಿ ಕಳಿಸಿದರೆ ನೀನು ಹೋಗಿ ಭೇಟಿ ಮಾಡು, ನಿನ್ನ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬಂದೆ ಅಂತಲೇ ಹೇಳಿರ್ತದೆ. ಮತ್ತು ಅದ್ರ ಜೊತೆಗೆ ನನ್ನ ಮಗನ ಜೊತೆ ಮಾತಾಡ್ಬೇಕಾದ್ರೆ ಹರ್ಷ ಅವರು ಸೊ ನಮ್ಮ ಬಾಸು ಮಂಗಳೂರಿದ್ದಾರೆ, ಅವ್ರು ಏನು ಹೇಳ್ತಾರೆ ಅದು ಮಾಡ್ತೀನಿ, ಅವರೇ ಕಳಿಸಿದ್ರೆ ನೀವು ಹೋಗಿ ಕೆಲಸ ಆಗುತ್ತೆ ಅದಕ್ಕೆ ಬನ್ನಿ ಅಂತ ಕಡೆ ಹೇಳಿರುತ್ತೆ. ಸೊ ಇಲ್ಲಿ ಒಂದಕ್ಕೊಂದು ವಿಚಿತ್ರ ಸಂಗತಿಗಳು ಕಂಡುಬರ್ತಾರೆ. ಹಾಗಾಗಿ ಸಮಗ್ರ ತನಿಖೆ ನಡೆಸೋದಕ್ಕೆ ಒಂದು ದೂರಜಿ ಕೊಡೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಭಯ ಬೆಳೆಸೋದಕ್ಕೆ ಅಥವಾ ಆ ಥರದ್ದು ಅಥವಾ ಅಲ್ಲ ಅದೇ ಗೊತ್ತಾಗ್ತಿಲ್ಲ ಸರ್. ಭಯ ಬಳಸೋಕ್ಕಾಗಿ ಅದು ಮಾಡಿದಾರಾ ಅಥವಾ ನನಗೆ ಶಕ್ತಿ ತುಂಬಕ್ಕೆ ಮಾಡಿದಾರಾ ಅಥವಾ ನನ್ನ ಹೋರಾಟ ಬಹುಶಃ ನನ್ನ ಪ್ರಕಾರ ನನ್ನ ಹೋರಾಟ ಹತ್ತಿಕ್ಕೋದಕ್ಕೆ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಅವ್ರು ನನಗೆ ಬಲ ತುಂಬಿಸೋ ಪ್ರಶ್ನೆ ಉತ್ತರ ಅಲ್ಲ ಉದ್ದೇಶ ಆಗಿದ್ದರೆ ಹರ್ಷ ಬಂದು ನಾನು ಭೇಟಿ ಮಾಡಿ ಪಾರ್ವತಿ ಪರವಾಗಿ ಬನ್ನಿ ಅಂತ ಹೇಳ್ತಿರಲಿಲ್ಲ, ಮತ್ತು ವಾಪಸ್ ತಗೊಳ್ಳಿ ಅರ್ಜಿ ವಾಪಸ್ ತಗೊಳ್ಳಿ ಅಂತ ಹೇಳ್ತಿರಲಿಲ್ಲ. ಅದಾದ ಅದಕ್ಕೆ ನಾವು ಒಪ್ತಿದ್ದಾಗ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡಿ ನಾನು ಅರೆಸ್ಟ್ ಮಾಡಿಸೋಂಥ ಪ್ರಯತ್ನಗಳು ಮಾಡ್ತಿರಲ್ಲ. ಈ ಥರ ಏನೇನೋ ನಡೆದಿದೆ. ಇದೆಲ್ಲ ಒಂದು ಸಮಗ್ರ ತನಿಖೆ ನಡೆಸೋಕೆ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.